ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಗ್ರಾಮಗಳು, ಕೆಲವೊಂದು ಗ್ರಾಮಗಳು ಇಂಡಿಗನತ್ತ, ತುಳಸಿಕೆರೆ ಸೇರಿದಂತೆ ಒಂದು 5-6 ಗ್ರಾಮಗಳು, ಇನ್ನೂ ಹೆಚ್ಚಿನ ಗ್ರಾಮಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ. ಅದಿಲ್ಲದೆ ಹೆಣ್ಣು ಮಕ್ಕಳು ಅದು ಎಷ್ಟು ಪರದಾಡ್ತಾ ಇದ್ದಾರೆ. ಇದು ಇವತ್ತಿನ ಕಥೆ ಅಲ್ಲ, ಇದು ಒಂದು ಅರ್ಧ ಶತಮಾನದಿಂದನೂ ಈ ಪರಿಸ್ಥಿತಿ ಹೀಗೇನೇ ಇದೆ. ಯಾವ ಮುಖ್ಯಮಂತ್ರಿಗಳು ಬರಲಿ, ಯಾವ ಪಕ್ಷ ಬರಲಿ, ಇವ್ರ ಗೋಳಂತೂ ಬದಲಾಗೋದಿಲ್ಲ ಅಂತ. ಅಲ್ಲಿ ಶಾಸಕರು ಸಂಸದರುಗಳು ಅದು ಏನು ಮಾಡ್ತಾರೋ, ಅದು ಯಾಕೆ ಅವ್ರಿಗೆ ಅವ್ರವ್ರ ಮೇಲೆ ಅಷ್ಟು ದ್ವೇಷನೋ, ಅದು ಯಾಕೆ ಈ ಜನಗಳನ್ನ ಕಂಡ್ರೆ ಒಂದು ತೊಟ್ಟು ಇವ್ರಿಗೆ ಕರುಣೆ ಬರಲ್ವೋ, ನಿಜಕ್ಕೂ ಅರ್ಥ ಆಗಲ್ಲ. ಚಾಮರಾಜನಗರದ ಸ್ಥಿತಿ ಮಾತ್ರ ಇವತ್ತಿಗೂ ಇದೇ ರೀತಿ ಶಾಪಗ್ರಸ್ತವಾಗಿ ಉಳ್ಕೊಂಡಿದೆ. ಈ ಊರುಗಳ ಹೆಣ್ಣು ಮಕ್ಕಳು ಅದೆಷ್ಟು ಧೈರ್ಯವಾಗಿ ಮಾತನಾಡಿದ್ರು. ಬಸ್ರಿ ಬಾಳಂತೀರು ಇವತ್ತಿಗೂ ಕೂಡ ಅವ್ರನ್ನ ಮೇನೆ ಕಟ್ಟಿ ಹೊತ್ಕೊಂಡು ಹೋಗಬೇಕು. ಇವತ್ತಿಗೂ ಕೂಡ ರಾಗಿ ಬೀಸಕ್ಕೆ ಒಂದು ಕನಿಷ್ಠ ಅಲ್ಲಿ ರಾಗಿ ಮಿಲ್ಲಿಲ್ಲ, ಒಂದು ಮಿಕ್ಸ್ಚರ್ ಏನು ಮಷಿನ್ಸ್, ಯಾವುದೇ ಥರದ ಮಷಿನರಿ ಉಪಯೋಗಿಸೋ ಆಗಿಲ್ಲ. ಯಾಕಂತಂದ್ರೆ ಅಲ್ಲಿ ವಿದ್ಯುತ್ತೇ ಇಲ್ಲ, ನೀರಿಗಾಗಲಿ ಅಥವಾ ಅಡುಗೆ ಮಾಡೋದಕ್ಕಾಗಲಿ ಏನಕ್ಕೂ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಅನ್ನೋಂಥದ್ದು. ಹೀಗೂ ಬದುಕೋದಕ್ಕೆ ಸಾಧ್ಯವೇ? AC ರೂಮ್ಗಳಲ್ಲಿ ಕುಳಿತು ರಾಜಕೀಯ ಮಾಡೋ ಅಂಥವ್ರಿಗೆ, ವಿಧಾನಸೌಧದಲ್ಲಿ ಕುಳಿತು ದೊಡ್ಡದಾಗಿ ಸೆಷನ್ಗಳಲ್ಲಿ ಭಾಷಣ ಬಿಗಿಯೋರಿಗೆ ಇವ್ರ ಕಷ್ಟ ಕಾಣೋದಿಲ್ವಾ? ಮುಖ್ಯಮಂತ್ರಿಗಳು ಸ್ವತಃ ಆ ಭಾಗದವರು, ಹಳೆ ಮೈಸೂರು ಭಾಗದವರು, ಅವ್ರಿಗೂ ಕೂಡ ಹಾಗಿದ್ರೆ ಇವ್ರ ಕಷ್ಟ ಬೇಡವಾಯ್ತೆ? ಅದ್ರ ಬಗ್ಗೆ ಗಮನನೇ ಹರಿಸೋದಿಲ್ವಲ್ಲ, ಮಾತೇ ಆಡೋದಿಲ್ವಲ್ಲ ಯಾವ ರಾಜಕಾರಣಿಗಳು? ಯಾಕಂತಂದ್ರೆ ಇವ್ರಿಗೆ ಅಲ್ಲಿ ಸಾಲಿಡ್ ಚಂಕ್ ಓಟ್ ಬರೋದಿಲ್ಲ ಅಂತ ಹಾಗೆ ಮಾಡ್ತಾರ. ಹಾಗಾದ್ರೆ ಅಂದ್ರೆ ಓಟ್ ಬರದೇ ಇದ್ರೆ ಅವ್ರಗಳ ಜೀವನ ಪ್ರಾಣಿಗಳಿಗಿಂತ ಕನಿಷ್ಠವಾಗಿ ಇರಬೇಕಾ? ಅಲ್ಲಿ ಗಮನನೇ ಕೊಡೋದಿಲ್ವಾ? ಇದು ಚಾಮರಾಜನಗರದ ದುರಂತ ಕತೆ ಅಂತಾನೆ ಹೇಳಬೇಕು. ಇವತ್ತಿಗೂ ಕೂಡ ಅಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಒಂದು ಉಣ್ಣೋ ತಿನ್ನೋದಕ್ಕೂ ಕಷ್ಟ ಅನ್ನುವಂಥ ಪರಿಸ್ಥಿತಿ. ಏನಾದರೂ ಆರೋಗ್ಯ ಕೆಟ್ಟರಂತೂ ಅವರಿಗೆ ಸಾವೇ ಗತಿ ಅನ್ನುವಂಥ ಪರಿಸ್ಥಿತಿ ಇದೆ. ಸೊ ಇದ್ರ ಬಗ್ಗೆ ಹಾಗಾದ್ರೆ ಜನಪ್ರತಿನಿಧಿಗಳು ಗಮನ ಹರಿಸೋದಿಲ್ವಾ? ಅಲ್ಲಿ MLA ಇರ್ಬೋದು ಅಥವಾ ಸಂಸದರು ಇರ್ಬೋದು, ಟಿಕೆಟ್ ಎಲ್ರಿಗೂ ಬೇಕು, ಜನರ ಕಷ್ಟ ಕೇಳೋದು ಯಾರಿಗೂ ಬೇಡ.